ಸ್ಕೂಲು ರೂಮ್ಗಳು ಸಫಿಷಿಯೆಂಟ್ ಇಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಮಾಸ್ತರ್ಗಳು ಬರುವುದಿಲ್ಲ. ಇವೆಲ್ಲವೂ ಸಾಕಷ್ಟು ಅಲ್ಲಿ ಡಿಮಿರಿಟ್ಸ್ ಇದ್ದಾವೆ. ರೆಕಾರ್ಡಲ್ಲಿ ಮೊದಲು ಎಲ್ಲ ಕರೆಕ್ಟ್ ಇದ್ದಾವೆ, ಎಲ್ಲ ರೆಕಾರ್ಡೇ ಬರ್ತಾರೆ, ಹೋಗ್ತಾರೆ, ಸಹಿ ಮಾಡಿ ಹೋಗ್ತಾರೆ, ಅದ ರೀ ಹಾಜರಿ ಅದಾರ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ, ಅಲ್ಲಿ ಭ್ರಷ್ಟಾಚಾರ ತುಂಬ ಹೋಗಿದೆ ಅಂತ. ಅದೇನೂ ಇರಲಿ. ಈಗ ಒಕ್ಕಲಿಗರೆಲ್ಲ ಇಲ್ಲಪ್ಪ ಇದು 15 ದಿವಸ ಮುಗಿಯುವಂಥದ್ದಲ್ಲ, 40 ದಿವಸ ಮುಗಿಯುವಂಥದ್ದಲ್ಲ, ನಾವು ಸ್ವಲ್ಪ ಮುಂದೆ ಹಾಕಿರಿ. ಮುಂದೆ ಹಾಕೋದೇನು ದೊಡ್ಡ ವಿಷಯ ಅಲ್ಲ. ಮುಂದೆ ನಾಳೆ ಬ್ಯಾಸಿಗೆ ಬರ್ತದೆ. ಈಗ ನೀವು ಯಾಕೆ ಮಾಡ್ತೀರಿ? ಇದು ಮಾಡ್ತಾರವರು, ಇವರು ಮೋದಿಯವ್ರು ಮಾಡ್ತಾರೆ, ಅಲ್ಲಿವ್ರಿಗೆ ಹೋಗ್ರಿ. ಮತ್ತು ಮೋದಿಯವ್ರು ಯಾವಾಗ ಮಾಡ್ತಾರೆ? ನಿಶ್ಚಿತವಾಗಿ 2027 ಮಾಡ್ತಾರೇನೋ ಅನ್ನೋದಕ್ಕೆ ಸಹಿತ ಇವತ್ತು ಪಕ್ಕ ಇಲ್ಲ. ಅವ್ರು ಅಂದಿದ್ದಾರೆ ಅಷ್ಟೇ. ಎಷ್ಟೋ ವಿಷಯಗಳು ನಮ್ಮ ನೋಡ್ರಿ, ಗ್ಯಾರಂಟಿ ನಿಮಗೆ ಕೊಟ್ಟಿದ್ರು ಅವರು. ಏನಪ್ಪ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ನಿರ್ಮಾಣ ಮಾಡಿದ್ರೆ ಎಷ್ಟೋ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ರು. ಬಿಹಾರಕ್ಕೆ ಎಷ್ಟು ಇಂಪ್ರೂವ್ ಆಯ್ತು ಬಿಹಾರ. ಇವತ್ತಿಗೂ ಸಹಿತ ತಳಮಟ್ಟದಲ್ಲದ ಅತ್ಯಂತ ಬಡ ರಾಜ್ಯ ಯಾವುದರ ಇಂಡಿಯಾದಲ್ಲಿ ಇದ್ದರೆ ಅದು ಬಿಹಾರ. ಎಷ್ಟು ಆಶ್ವಾಸನೆ ಕೊಟ್ಟರು ಪ್ರತಿ ಚುನಾವಣೆಯಲ್ಲೇ, ಅದು ನೋಡಿದ್ರೆ ಅಲ್ವೇ ಅಲ್ಲ. ಕರ್ನಾಟಕಕ್ಕೆ ಎಷ್ಟು ಆಶ್ವಾಸನೆ ಕೊಟ್ಟರು, ಎಷ್ಟು ಮಾಡಿದರು? ಹೋಗಲು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದರು, ಇಡೀ ದೇಶದಲ್ಲಿ ಏನು ಮಾಡಿದರು? ಗಂಗಾ ಸ್ವಚ್ಛ ಮಾಡ್ತಾವ ಅಂತ ಹೇಳಿದರು, ಮಾಡಿದ್ರೆ ಸ್ವಚ್ಛ ಆಯಿತು ಎಲ್ಲಿವರೆಗೆ? ಎಷ್ಟು ಖರ್ಚಾಯಿತು? ಸ್ಮಾರ್ಟ್ ಸಿಟಿಗಳು ಅದನ್ನ ಎಷ್ಟು ಇವೆಲ್ಲ ಎಲ್ಲ ಯೂಸ್ ಬಂದ್ರಿಂದ ಎಲ್ಲರಿಗೂ ಮನೆ ಸಿಕ್ಬಿಟ್ವಾ? ಆಗ 24 ಹೇಳ್ತಾಯಿದ್ರು ನಾವು ಎಲ್ಲರಿಗೂ ಮನೆ ಕೊಡ್ತೀವಿ, ಎಲ್ಲರಿಗೂ ಆಯಿತಾ? ಎಲ್ಲ ಒಂದಿಷ್ಟು ಮಾಡಿದ್ರೆ ಇಲ್ಲ ಅಂತಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಅವಾಗೈತೆ ಆಯ್ತೀನು, ಇಲ್ಲಿ ಬಡತನ ಹೋಗ್ತೇನು, ಇಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗ್ತೀನು, ಇವಾಗೆಲ್ಲ ಉತ್ತರಗಳು ಇವತ್ತು ಇಲ್ಲ. ಇದೆಲ್ಲ ಆಶ್ವಾಸನೆ ಕೊಡ್ತಾರಲ್ಲ ಪ್ರತಿ ಚುನಾವಣೆ ಬಂದ್ಬಿಟ್ಟು ನಕ್ಕಿ 27 ಮಾಡ್ತೀನಿ ಅಂತ ಹೇಳಿದ್ದಾರೆ. 26, 27 ಜನವರಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಆ ಸ್ಟಾರ್ಟ್ ಆದಾಗ